ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆಯಪ್ಪ, ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ. ಲಿಟ್ರಲಿ ನನಗೆ ಆ ಒಂದು ಹೊಯ್ಸಳ ಜೀಪ್ ಬರುತ್ತಲ್ಲ ಅದ್ರ ಒಳಗಡೆ ಇಟ್ಕೊಂಡು ಹೊಡೆದಿದ್ದಾರೆ. ದುಡ್ಡು ಯಾವಾಗ ಕೊಡ್ತೀವೋ ಮಗನೇ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದ್ರು. ನಮ್ಮಮ್ಮನ ಕರೆದ್ಬಿಟ್ಟು ಆಡ್ತೀರಾ ನೀವು, ನಿಮಗೆ ದುಡ್ಡು ಕೊಡೋಕ್ಕಾಗಲ್ವಾ ಅಂತ ಬಾಯಿಗೆ ಬಂದಂಗೆ ನಮ್ಮಮ್ಮನ ಬೈದಿರೋ ಅಂಥದ್ದು. ನಮ್ಮಮ್ಮ ಕಾಲೆಲ್ಲ ಹಿಡ್ಕೊಳಕ್ ಹೋಗಿದ್ದಾರೆ. ಸೊ ರೀಸೆಂಟಾಗಿ ಭದ್ರಾಪುರದಲ್ಲಿ ಆದಂಥ ಇನ್ಸಿಡೆಂಟ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಖುಷಿಗೆ ಆದಂಥ ಅನ್ಯಾಯ ಇನ್ಯಾವ ಹೆಣ್ಮಗಳಿಗೂ ಕೂಡ ಆಗಬಾರ್ದು. ಸೊ ಈಗ ಆಗಬಾರ್ದು ಅಂದರೆ ನಮ್ಮ ಗೌರ್ಮೆಂಟಲ್ಲಿ ಇರುವಂಥ ಕಾನೂನು ಬದಲಾಗಬೇಕು. ಬಟ್ ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಅತ್ಯಾಚಾರಿಗಳಿಗೆ ಬೇರೆ ದೇಶದಲ್ಲೆಲ್ಲ ರೋಡಲ್ಲಿ ಕಟ್ಟಾಕ್ ಹೊಡಿತಾರೆ, ರೋಡಲ್ಲೇ ಅವರ ಪ್ರಾಣವನ್ನು ತೆಗಿತಾರೆ. ಬಟ್ ನಮ್ಮ ದೇಶದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಿ ಅವ್ರಿಗೆ ಸತ್ಕಾರ ಮಾಡಿ ವಾಪಸ್ ಕರೆಸ್ತಾರೆ. ಸೊ ವಾಪಸ್ ಬಂದಾದ್ಮೇಲೆ ಇಷ್ಟೇ ಅಲ್ವಾ ಜೈಲು, ಇನ್ನೊಂದು ನೋಡೇ ಬಿಡೋಣ, ಇನ್ನೊಂದು ಕೈ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಅದೇ ಕೆಲಸವನ್ನ ಮಾಡ್ತಾರೆ. ಸೊ ರೀಸೆಂಟಾಗಿ ಭದ್ರಾಪುರದಲ್ಲಿ ಆದಂಥ ಇನ್ಸಿಡೆಂಟ್ ಬಗ್ಗೆ ಸೋಷಿಯಲ್ ಮೀಡಿಯಾ ಏನಾದರೂ ಧ್ವನಿ ಎತ್ತಿರಲಿಲ್ಲ ಅಂದರೆ ಅದು ಯಾವುದೇ ಥರ ನ್ಯೂಸ್ ಚಾನಲ್ ಆಗಿರ್ಬೋದು, ಯಾವುದೇ ಥರ ಬ್ಲಾಗ್ ರಿಪೋರ್ಟ್ಸಲ್ಲಿ ಆಗಿರ್ಬೋದು ಬರ್ತಾ ಇರಲಿಲ್ಲ. ಸೊ ಜನಕ್ಕೆ ಅದು ಮುಟ್ತಾನೆ ಇರಲಿಲ್ಲ. ಇವಾಗ ಅದ್ರ ಬಗ್ಗೆ ಪ್ರಾಪರ್ ತನಿಖೆ ಆಗ್ತಾ ಇದೆ. ಸೊ ಈ ಒಂದು ತನಿಖೆಯಲ್ಲಿ ಎಡವಿದ್ದು ಎಲ್ಲೋ ಒಂದು ಕಡೆ ಪೊಲೀಸ್ನವರು ಅಂತ ಹೇಳ್ಬೋದು. ಪೊಲೀಸ್ನವರು ಒಂಚೂರು ಏನಾದರೂ ಬೇಗ ಅವರ ಒಂದು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದರೆ ಅಥವಾ ಅವರ ಒಂದು ಮನೆಯವರು ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗಲೇ ಆ ಒಂದು ಕಂಪ್ಲೇಂಟನ್ನು ತಗೊಂಡಿದ್ರೆ ಆ ಒಂದು ಹುಡುಗಿ ಸಾಯೋದು ಎಲ್ಲೋ ಒಂದು ಕಡೆ ತಪ್ತಿತ್ತೇನೋ ಅಂತ ಹೇಳ್ಬಿಟ್ಟು ಅವರ ಒಂದು ಮನೆಯವರು ಹೇಳ್ತಿದ್ದಾರೆ. ಯಾಕಪ್ಪ ಅಂದರೆ ಸೊ ಈ ಒಂದು ಖುಷಿ ಏನಿದಾರಲ್ಲ, ಇವರನ್ನ ಸುಮಾರು 1 ಗಂಟೆವರೆಗೂ ಹುಡುಕಿ 1 ಗಂಟೆ ಆದ್ಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅವರ ಒಂದು ಮನೆಯವರು, ಊರಿನ ಗ್ರಾಮಸ್ಥರು ಇವರೆಲ್ಲರೂ ಕೂಡ 1 ಗಂಟೆ ರಾತ್ರಿಯಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಬಟ್ ಆ ಟೈಮ್ನಲ್ಲಿ ಪೊಲೀಸ್ನವರು ಎಲ್ಲೋ ಒಂದು ಕಡೆ ಕಂಪ್ಲೇಂಟ್ ಅನ್ನ ತಗೊಳ್ಳಲ್ಲ. ಸೊ ಬೆಳಗ್ಗೆ ಬಂದ್ರಿ, ನಾವು ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಅನ್ನ ತಗೊಂತೀವಿ ಅಂತ ಹೇಳ್ತಾರೆ. ಬಟ್ ಆ ಟೈಮ್ನಲ್ಲಿ ಏನಾದರೂ ಪೊಲೀಸ್ನವರು ಕಂಪ್ಲೇಂಟ್ ಅನ್ನ ತಗೊಂಡು ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಹುಡುಗಿ ಸಾಯೋದು ಎಲ್ಲೋ ಒಂದು ಕಡೆ ತಪ್ತಾ ಇತ್ತೇನೋ, ಆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ಏನು ಸಾಯಿಸಿದ್ರಲ್ಲ ಅವ್ರನ್ನ ಆ ಸ್ಪಾಟಲ್ಲಿ ಹಿಡಿಬೋದಾಗಿತ್ತೇನೋ ಅಂತ ನನ್ನ ಒಂದು ಅನಿಸಿಕೆ. ಯಾಕಪ್ಪ ಅಂದ್ರೆ ಪೊಲೀಸ್ನವರು ಅವತ್ತೇನಾದ್ರೂ ತಗೊಂಡು ಆ ಒಂದು ಇನ್ವೆಸ್ಟಿಗೇಷನ್ ಅನ್ನೋದು ನಡೆಸಿದ್ರೆ ಆ ಹುಡುಗಿಯ ಶವವನ್ನ ತಂದು ಸುಮಾರು ಒಂದು 4 ಗಂಟೆ ಅಥವಾ 5 ಗಂಟೆ ರಾತ್ರಿಯಲ್ಲಿ ಬಿಸಾಕಲಾಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಗ್ರಾಮಸ್ಥರು ಹೇಳ್ತಿದ್ದಾರೆ. ಸೊ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿತ್ತು 1 ಗಂಟೆ ರಾತ್ರಿಯಲ್ಲಿ. ಸೊ 1 ಗಂಟೆಯಿಂದ ಈ ಒಂದು 4 ಗಂಟೆ ಗ್ಯಾಪ್ ಅಲ್ಲಿ 4 ಅವರಲ್ಲಿ ಆ ಒಂದು ಊರಿನ ಸುತ್ತಮುತ್ತನೇ ಎಲ್ಲೋ ಒಂದ್ ಕಡೆ ಇರುವಂತ ಈ ಒಂದು ಆರೋಪಿಗಳನ್ನ ಅಥವಾ ಅಪರಾಧಿಗಳನ್ನ ಏನ್ ಕೊಲೆ ಮಾಡಿದ್ರಲ್ಲ ನೀಚರು, ಅವರನ್ನ ಹಿಡಿಯೋದಕ್ಕೆ ತುಂಬಾನೇ ಹೆಲ್ಪ್ ಆಗೋದು ಅಂಡ್ ಆ ಹುಡುಗಿಯ ಜೀವವನ್ನು ಕೂಡ ಎಲ್ಲೋ ಒಂದ್ ಕಡೆ ಉಳಿಸಬಹುದಾಗಿತ್ತು. ಸೊ ಈ ಒಂದು ಪೊಲೀಸ್ನವರ ಕಾರ್ಯನಿರ್ವಹಣೆ ಈ ಒಂದು ವಿಚಾರಗಳಲ್ಲಿ ಅಂದ್ರೆ ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ರೇಪ್ ಕೇಸ್ಗಳಾಗಿರ್ಬೋದು, ಮರ್ಡರ್ ಕೇಸ್ಗಳಾಗಿರ್ಬೋದು, ಸೊ ಇದರಲ್ಲಿ ಎಷ್ಟು ನಿಧಾನವಾಗಿರುತ್ತೋ ಅದೇ ರೀತಿ ಈ ಒಂದು ಪೊಲೀಸ್ನವರ ಒಂದು ಕಾರ್ಯನಿರ್ವಹಣೆ, ಯಾರಾದ್ರೂ ಸಾಲ ಕೊಟ್ಟಿದ್ದಾರೆ ನನಗೆ ಸಾಲ ಬರಬೇಕು ಅಂದಾಗ ಅಷ್ಟೇ ಕ್ರಿಟಿಕಲ್ ಆಗಿರುತ್ತೆ ಅಂಡ್ ಅಷ್ಟೇ ಕ್ವಿಕ್ ಆಗಿರುತ್ತೆ. ಸೊ ನನ್ನ ಮತ್ತು ಪೊಲೀಸ್ನವರ ಜೊತೆ ಇದೇ ತರ ಒಂದು 2-3 ವರ್ಷಕ್ಕೆ ಮುಂಚೆ ಒಂದು ಇನ್ಸಿಡೆಂಟ್ ನಡೆದಿತ್ತು. ಸುಮಾರು ಒಂದು 20ರಿಂದ 21-22 ವರ್ಷಕ್ಕೆ ಬರ್ತಿದ್ದಂಗೆ ಮಿಡಿಲ್ ಕ್ಲಾಸ್ ನಲ್ಲಿ ಬರುವಂತ ಎಲ್ಲ ಹುಡುಗರು ಫೇಸ್ ಮಾಡುವಂತ ಒಂದೇ ಒಂದು ತೊಂದರೆ ಏನಪ್ಪಾ ಅಂದ್ರೆ ಸಾಲ. ಸೊ ನಾನು ಕೂಡ ಯಾರೋ ಒಬ್ಬರಿಗೆ ಹಿಂಗೆ ಒಂದು 1 ಲಕ್ಷ ಸಾಲವನ್ನು ಕೊಡಿಸಿದ್ದೆ. ಸೊ ಆ ಒಂದು 1 ಲಕ್ಷ ಸಾಲ ಬಂದ್ಬಿಟ್ಟು ಒಂದು ಡೇಟ್ ಅನ್ನ ತಗೊಂಡಿದ್ರು, ಈ ಡೇಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಆ ಡೇಟ್ ಅಲ್ಲಿ ಕೊಟ್ಟಿರಲಿಲ್ಲ. ನಾನು ಮಧ್ಯವರ್ತಿ ಆಗಿದ್ದಾರೆ, ನಾನು ಯಾರೋ ಒಬ್ಬರಿಗೆ ಇಸ್ಕೊಟ್ಟಿದ್ದಿತ್ತು ಒಬ್ಬನ ಹತ್ರ. ಸೊ ಕೊಟ್ಟಿರೋನು ಏನ್ ಮಾಡ್ದ, ಅವನು ಡೇಟ್ಗಳೆಲ್ಲ ಮೀರ್ತಾ ಹೋಯ್ತು, ಅವನಿಗೂ ಕೂಡ ತಡ್ಕೊಳಕ್ಕಾಗಲಿಲ್ಲ. ಅವನು ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟ. ಯಾರಿಗೆ ಕೊಟ್ಟಿದ್ದು? ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟ. ಸೊ ಯೂಶುವಲಿ ಈ ಒಂದು ಸಾಲದ ವಿಚಾರಗಳು ಅಂತ ಬಂದಾಗ ಕ್ರೈಮ್ ಡಿಪಾರ್ಟ್ಮೆಂಟ್ ನಲ್ಲಿ ನಿನಗೆ ಮೋಸ ಆಗಿದೆ, ಯಾರಾದ್ರೂ ಕೊಡೋದೇ ಇಲ್ಲ ಅಂತ ಬೆದರಿಕೆಗಳನ್ನ ಹಾಕ್ತಿದ್ದಾರೆ ಅಥವಾ ನಾನು ಕೊಡೋದೇ ಇಲ್ಲ ಅಂತ ಅಂದಾಗ ಮಾತ್ರ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡೋಕ್ಕಾಗತ್ತೆ. ಅವ್ರೇನಾದ್ರೂ ಟೈಮ್ ಕೇಳ್ತಿದ್ದಾರೆ, ನಾನು ಕೊಡ್ತಿಲ್ಲ, ನಾನು ಈ ಟೈಮಲ್ಲಿ ಕೊಡೋಕ್ಕಾಗಿಲ್ಲ, ನಾನು ಬೇರೆ ಟೈಮಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಅಥವಾ ನಾನು ಅವ್ರು ಯಾವುದೇ ಥರ ಕೊಡೋಕ್ಕೆ ಆಗಲ್ಲ ಅಂತ ಬೆದರಿಕೆಗಳೆಲ್ಲ ಆಗ್ತಿಲ್ಲ, ಕೊಡ್ತೀವಿ ಬಟ್ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದಾಗ ನೀವು ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡೋದಕ್ಕೆ ಆಗೋದಿಲ್ಲ, ದುಡ್ಡನ್ನು ಕೊಟ್ಟಿರೋವಂಥವ್ರು. ಬಟ್ ಈ ಒಂದು ವ್ಯಕ್ತಿ ಹೋಗ್ಬಿಟ್ಟು ದುಡ್ಡನ್ನು ಕೊಟ್ಟಿರೋನೇನಿದಾನ ಅವನು ನೆಲಮಂಗಲ ಪೊಲೀಸ್ ಸ್ಟೇಷನ್, ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ತಾನೆ. ಕಂಪ್ಲೇಂಟ್ ಕಾಪಿನಲ್ಲಿ ಒಂದು ವೈಟ್ ಪೇಪರ್ನ ಪೊಲೀಸ್ನವರು ತಗೊಂತಾರೆ, ನೀಟಾಗಿ ಬರ್ಸ್ಕೊಂಡು ನನಗೆ ಒಂದು ಫೋನ್ ಬರುತ್ತೆ ಪೊಲೀಸ್ನವ್ರ ಕಡೆಯಿಂದ. ಪೊಲೀಸ್ನವರು ಫೋನ್ ಮಾಡ್ಬಿಟ್ಟು ಡೈರೆಕ್ಟಾಗಿ ಕೇಳಿದೆ ಎಲ್ಲಿದ್ಯಪ್ಪ ಅಂತ ಹೇಳಿ. ಸೊ ಇಂಥ ಕಡೆ ಇದ್ದೀನಿ ಅಂದರೆ ನಿನ್ನ ಮೇಲೆ ಕಂಪ್ಲೇಂಟ್ ಆಗಿದೆಯಪ್ಪ, ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ. ನಾನು ಯಾವ ಕಂಪ್ಲೇಂಟ್ ಆಗಿದೆ, ನಾನು ಏನು ತಪ್ಪು ಮಾಡಿದ್ದೀನಿ ಕಂಪ್ಲೇಂಟ್ ಮಾಡೋದಕ್ಕೆ ಅಂತ ಕೇಳಿದಾಗ ಸೊ ಹಿಂಗೆ ಸಾಲ ಕೊಟ್ಟಿರೋರು ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ. ಸೊ ಹೋದಾದ್ಮೇಲಿಂದ ಹಿಂಗೆ ನಾನು ಬೇರೆಯವ್ರಿಗೆ ಕೊಡ್ಸಿರೋದು ಸರ್, ಅವ್ರಿಗೆ ಫೋನ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವರು ಒಂದು ಡೇಟನ್ನು ತಗೊಂಡ್ರು, ಮತ್ತೆ ಆ ಡೇಟ್ ಕೂಡ ಮೀರೋಯ್ತು. ಸೊ ಇದು ತಪ್ಪು, ಡೇಟಿಗೆ ಕೊಟ್ಟಿರ್ತಾರೆ, ಅವರು ಕೂಡ ಕೊಟ್ಟಿರೋರು ಕೂಡ ಕಷ್ಟದಲ್ಲೇ ಇರ್ತಾರೆ. ಸೊ ಅವ್ರಿಗೆ ದುಡ್ಡನ್ನು ಕೊಟ್ಬಿಡ್ಬೇಕು. ಬಟ್ ಕೊಟ್ಟಿರೋರು ಜೊತೆ ಮಾತಾಡಿದ್ರು ಕೂಡ ಇನ್ನೊಂದ್ಸಲ ಪೊಲೀಸ್ನವರು ಫೋನ್ ಮಾಡಿದ್ರು ನನಗೆ, ನೆಲಮಂಗಲ ಡಿಮಾರ್ಟ್ ಇದೆಯಲ್ಲ ಟೋಲ್ ಗೇಟ್ ಹತ್ರ, ಸೊ ಅಲ್ಲಿದ್ದೀನಿ ಬಾ ಅಂತ ಹೇಳ್ಬಿಟ್ಟು. ಸೊ ನಾನು ಊರಿಂದ ಏನಪ್ಪ ಇದು ಅಂತ ಹೇಳ್ಬಿಟ್ಟು ಒಂದೇ ಸಮ ಹೋದ್ರೆ ಲಿಟ್ರಲಿ ನನಗೆ ಆ ಒಂದು ಹೊಯ್ಸಳ ಜೀಪ್ ಬರುತ್ತಲ್ಲ ಅದ್ರ ಒಳಗಡೆ ಇಟ್ಕೊಂಡು ಹೊಡೆದಿದ್ದಾರೆ. ದುಡ್ಡು ಯಾವಾಗ ಕೊಡ್ತೀವೋ ಮಗನೇ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದರು. ಸೊ ಬೈದಾದ್ಮೇಲಿಂದ ನಾನು ಹೇಳ್ದೆ ಹಿಂಗೆ ನಾನು ಇಸ್ಕೊಟ್ಟಿರೋದು ಸರ್, ನಾನೇನು ತಿಂದಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಅವಾಗಲೂ ಕೂಡ ಐಫೋನ್ ಇತ್ತು. ಸೊ ಆ ಒಂದು ಐಫೋನನ್ನು ನೋಡಿ ಲೋಫರ್ ನನ್ನ ಮಗನೇ 70,000 ಫೋನನ್ನು ಹಿಡಿತಾ, ನಿನಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡೋಕ್ಕಾಗಲ್ವಾ ಅಂತ ನನ್ನ ಅಮ್ಮ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ನನ್ನ ಫ್ಯಾಮಿಲಿ ಎಲ್ಲದನ್ನು ಕೂಡ ಸೇರಿಸ್ಕೊಂಡು ಬೈದಿದ್ದಾರೆ.
ನಾನು ಅಲ್ಲಿಂದ ಹೆಂಗೋ ಬಚಾವಾಗ್ಬಿಟ್ಟು ಬಂದೆ. ಸೊ ಬಚಾವಾಗಬೇಕಿದ್ರೆ ಅವ್ರೇನು ಸುಮ್ಮನೆ ಕಳಿಸಿದ್ರ ಇಲ್ಲ, ನನ್ನ ಫೋನ್ಪೇ ಮತ್ತು ಗೂಗಲ್ ಪೇನಲ್ಲಿ ಟೋಟಲ್ 3 ಅಕೌಂಟ್ ಇದೆ. ಸೊ ಆ ಒಂದು 3 ಅಕೌಂಟ್ನ ಬ್ಯಾಲೆನ್ಸ್ಗಳನ್ನು ಚೆಕ್ ಮಾಡಿ ಯಾವ್ಯಾವ ಅಕೌಂಟ್ನಲ್ಲಿ ಎಷ್ಟೆಷ್ಟು ರೂಪಾಯಿ ಇದೆಯೋ ಸೊ ಅಷ್ಟು ರೂಪಾಯಿಗಳನ್ನು ಝೀರೋ ಬ್ಯಾಲೆನ್ಸ್ ಆಗೋವರೆಗೂ ಬಿಟ್ಟಿಲ್ಲ. ಸೊ ಅಷ್ಟು ರೂಪಾಯಿಗಳನ್ನು ಅವರ ಒಂದು ಬೇರೆ ಅಕೌಂಟಿಗೆ, ಅಂದರೆ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬೇರೊಬ್ಬನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವನ ಅಕೌಂಟಿಂದ ಅವ್ರಿಗೆ ಇಸ್ಕೊಂಡು, ಅಂದರೆ ಅಷ್ಟು ದುಡ್ಡನ್ನು ಇಸ್ಕೊಂಡು ಕಿತ್ಕೊಂಡು ಒಡೆದು ಕಳಿಸಿರೋದು ನನಗೆ. ಸೊ ಅದಾದ್ಮೇಲಿಂದ ಮತ್ತೊಂದು ಡೇಟ್ನು ಕೂಡ ನಾನು ಹೇಳಿದ್ದೆ. ಸೊ ಆ ಒಂದು ಡೇಟ್ಗೂ ಕೂಡ ನಾನು ಇಸ್ಕೊಟ್ಟಿರೋರು ದುಡ್ಡನ್ನು ಕೊಟ್ಟಿಲ್ಲ. ಸೊ ನಾನು ಎಷ್ಟೊಂದು ಸಲ ಕೇಳಿದೆ, ನನಗೆ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ, ದುಡ್ಡು ಕೊಟ್ಬಿಡಿ ಅಂತ ಹೇಳ್ಬಿಟ್ಟು, ಬಟ್ ಅವರು ಕೊಟ್ಟಿಲ್ಲ ನನಗೆ. ಸೊ ಅದಾದ್ಮೇಲಿಂದ ನನಗೆ ಫೋನ್ ಬಂದ್ಬಿಟ್ಟು ಎಲ್ಲಿದೆಯಾ ಅಂತ ಕೇಳಿದಾಗ ನಾನು ಈ ಥರ, ನಾನು ಅವಾಗ ಒಂದು ಲೇಬರ್ ಕಾಂಟ್ರಾಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಇದ್ದೀನಿ ಅಂದಾಗ, ಸರಿ ನೀನು ಇವಾಗಲೇ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ ಹತ್ರ ಬಾ ಅಂತ ಕರೆದ್ರು. ಸೊ ನಾನು ಇವಾಗ ಹೋದ್ರೆ, ಇಫ್ ಇನ್ ಕೇಸ್ ಏನಾದರೂ ಹೋದ್ರೆ ಪಕ್ಕ ನಂಗೆ ಈ ಸಲನೂ ಹೊಡಿತಾರೆ. ನಂಗೆ ಅವಾಗ ಒಂದು 19ರಿಂದ, ನನಗೆ ಇವಾಗ 22 ವರ್ಷ ಅಂದರೆ ಒಂದು 3 ವರ್ಷಕ್ಕೆ ಮುಂಚೆ ಒಂದು 19 ವರ್ಷ, 19ರಿಂದ 20 ಅಂದ್ಕೊಳ್ಳಿ. ಸೊ ಆ ಏಜಲ್ಲಿ ನನಗೆ ಆ ಮೆಚುರಿಟಿ ಇರಲಿಲ್ಲ. ಸೊ ನಾನು ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೆ, ಇವಾಗ ಏನಾದರೂ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೆ ಪಕ್ಕ ನನಗೆ ಹಿಡ್ಕೊಂಡು ಹೊಡಿತಾರೆ, ಮತ್ತೆ ನನ್ನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದ್ಸಲ ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲಿಂದ ಅವ್ರು ಫೋನ್ಗಳನ್ನು ಎತ್ತಿಲ್ಲ. ಸೊ ಅವ್ರೇನು ಮಾಡಿದ್ರು ಅಂದರೆ, ನನಗೆ ಯಾರು ದುಡ್ಡು ಕೊಟ್ಟಿದ್ನಲ್ಲ, ಸೊ ನಾನು ಇನ್ನೊಬ್ಬನಿಗೆ ಕೊಡ್ಸೋದಕ್ಕೆ ನನಗೊಬ್ಬ ದುಡ್ಡು ಕೊಟ್ಟಿದ್ನಲ್ಲ, ಸೊ ಅವನ್ನೂ ಕರ್ಕೊಂಡು ಇಬ್ಬರು ಒಂದೊಂದು ಗಾಡಿನಲ್ಲಿ ನಮ್ಮ ಮನೆ ಹತ್ರ ಹೋಗಿದ್ದಾರೆ. ಸೊ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ನಮ್ಮಮ್ಮ ಸಿಕ್ಕಿದ್ದಾರೆ ನಮ್ಮ ಮನೆ ಹತ್ರ. ನಮ್ಮಮ್ಮ ಕೆಲ್ಸಕ್ಕೇನು ಹೋಗಲ್ಲ. ಸೊ ನಮ್ಮಮ್ಮ ಮನೆ ಹತ್ರ ಇದ್ಬೇಕಿದ್ರೆ ನಮ್ಮಮ್ಮನ ಕರೆದ್ಬಿಟ್ಟು ಆಟ ಆಡ್ತೀರಾ ನೀವು, ನಿಮಗೆ ದುಡ್ಡು ಕೊಡೋಕ್ಕಾಗಲ್ವಾ ಅಂತ ಬಾಯಿಗೆ ಬಂದಂಗೆ ನಮ್ಮಮ್ಮನ ಬೈದಿರೋವಂಥದ್ದು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಇವತ್ತು ನಾವು ಒಂದು ಇನ್ಸಿಡೆಂಟ್ ನಂಗೆ ನೆನಪಿಸ್ಕೊಂಡ್ರೆ, ನಾನು ಅವತ್ತು ಮನೆ ಹತ್ರ ಇಲ್ಲ, ನಾನು ಅವತ್ತು ಕಂಪ್ನಿ ಹತ್ರ ಇದ್ದೀನಿ. ಸೊ ನನ್ನ ಕಂಪ್ನಿ ಅಡ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಮನೆ ಹತ್ರಕ್ಕೆ ಹೋಗಿದ್ದಾರೆ ನನ್ನ ಹುಡ್ಕೊಂಡು ಮನೆ ಹತ್ರಕ್ಕೆ ಹೋಗ್ಬಿಟ್ಟು ನಾನು ಯಾವಾಗ ಸಿಕ್ಕಿಲ್ವಲ್ಲ ಆ ಟೈಮಲ್ಲಿ ನಮ್ಮಮ್ಮಂಗೆ ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾರೆ. ಆ ಒಂದು ಮಾತುಗಳನ್ನು ಲಿಟ್ರಲಿ ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ. ಪೊಲೀಸ್ನವ್ರು ಅಂದ್ಕೊಂತೀವಿ ನಾವು ಅವ್ರನ್ನ, ಸಿವಿಲ್ ಡ್ರೆಸ್ ಹಾಕೊಂಡ್ಬಂದಿರೋದು ಮನೆ ಮುಂದಕ್ಕೆ ಬಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾರೆ. ಸೊ ಈ ಒಂದು ಇನ್ಸಿಡೆಂಟ್ನ ಕೇಳಿಸ್ಕೊಂಡಾಗ ಎಷ್ಟೋ ಜನಕ್ಕೆ ಇವನೇನು ಕತೆ ಕಟ್ತಾವನೆ ಅನ್ನಿಸ್ಬೋದು, ಬಟ್ ನಿಮ್ಗೆ ಆ ಒಂದು ಇನ್ಸಿಡೆಂಟ್ ಆಗೋವರೆಗೂ ನಿಮಗೆ ಈ ಒಂದು ನಾನು ಏನು ಹೇಳ್ತಿದ್ದೀನಲ್ಲ ಅದು ಗೊತ್ತಾಗೋದಿಲ್ಲ. ಸೊ ಈ ಏನು 21, 22 ಅಥವಾ 23 ಈ ಏಜಲ್ಲಿ ಇರ್ತಾರಲ್ಲ, ಸೊ ಈ ಒಂದು ಹುಡುಗರು ಮಿಡಲ್ ಕ್ಲಾಸಲ್ಲಿ ಇರೋರಿಗೆ ಆಲ್ಮೋಸ್ಟ್ ಈ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಆಗಿರುತ್ತೆ. ಯಾರಿಗೋ ಒಬ್ರಿಗೆ ದುಡ್ಡು ಕೊಡ್ಸಿರ್ತಾರೆ ಅಥವಾ ದುಡ್ಡು ಇಸ್ಕೊಂಡಿರ್ತಾರೆ. ಸೊ ಮಧ್ಯದಲ್ಲಿರೋನು ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಪೊಲೀಸ್ನವ್ರು ಬಂದು ಟಾರ್ಚರ್ ಮಾಡೋದು, ಇದು ಎಲ್ಲದೂ ಕೂಡ ನಡೆದಿರುತ್ತೆ. ಸೊ ನಮ್ಮಮ್ಮಂಗೆ ಬಾಯಿಗೆ ಬಂದಂಗೆಲ್ಲ ಬೈದಾದ್ಮೇಲಿಂದ ನಾನು ಹೋಗಿ ಮತ್ತೆ ನಮ್ಮಮ್ಮನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಹತ್ರ, ಅಂದರೆ ನೆಲಮಂಗಲ ರೂರಲ್ ಪೊಲೀಸ್ ಸ್ಟೇಷನ್ ಹತ್ರ ಸಿಕ್ಕಿ. ಅವತ್ತು ಅವ್ರದ್ದು ಟೌನ್ ಪೊಲೀಸ್ ಸ್ಟೇಷನ್ನು, ಬಟ್ ಅವ್ರು ಸಿಕ್ಕಿದ್ದು ರೂರಲ್ ಪೊಲೀಸ್ ಸ್ಟೇಷನ್ ಹತ್ರ. ನಮ್ಮಮ್ಮಂಗೂ ನನಗೂ ಲಿಟ್ರಲಿ ಹೆಂಗೆ ಎದುರಿಸಿದ್ದಾರೆ ಅಂದರೆ, ಅವತ್ತು ಕೂಡ ನಾನು ಹೋದಾಗ ನೀನೇನಾದರೂ ಇವಾಗ ದುಡ್ಡು ಅರೇಂಜ್ ಮಾಡಿಕೊಡ್ಲಿಲ್ಲ ಅಂದರೆ ಇಬ್ಬರೂ ಒಳಗಡೆ ಹಾಕ್ಬಿಟ್ಟು ಬೆಂಡೆತ್ತೀನಿ ಅಂತ ನಮ್ಮಮ್ಮ ಕಾಲೆಲ್ಲ ಹಿಡ್ಕೊಳಕ್ಕೆ ಹೋಗಿದ್ದಾರೆ. ಆ ಟೈಮ್ನಲ್ಲಿ ನಾನು ಫುಲ್ ಹೆಲ್ಪ್ಲೆಸ್ ಆಗಿದ್ದೆ. ನನಗಿನ್ನೂ 19 ವರ್ಷ, ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ. ಅಂದರೆ ನನಗೆ ಹೆಲ್ಪಿಗಿದ್ರು ಹುಡುಗರಿದ್ರು. ಸೊ ಅವರೆಲ್ಲ ಬಂದು ನನ್ನ ಜೊತೆ ನಿಂತ್ಕೊಂಡಿದ್ರು. ಸೊ ಅವರೆಲ್ಲ ಬಂದು ನಿಂತ್ಕೊಂಡಿದ್ದಕ್ಕೆ ಅವತ್ತು ನನ್ನ ಬಿಟ್ಟು ಕಳಿಸಿದ್ದವರು. ಸೊ ಅದಾದ್ಮೇಲಿಂದ ಒಂದು ಡೇಟನ್ನು ತೊಗೊಂಡೆ, ಅವ್ರ ದುಡ್ಡನ್ನು ಅವ್ರಿಗೆ ವಾಪಸ್ ಕೊಟ್ಟೆ. ಸೊ ಎಲ್ಲದೂ ಕೂಡ ಅಲ್ಲಿಗೆ ನಿಂತೋಗ್ಬಿಡ್ತು. ಸೊ ದುಡ್ಡನ್ನು ವಾಪಸ್ ಕೊಟ್ಟ ಮೇಲಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಮತ್ತೆ ನನಗೆ ಫೋನ್ ಮಾಡೋದು, ಎಲ್ಲೋ ದುಡ್ಡು ಕೊಟ್ಟಲ್ಲ, ನನ್ನ ದುಡ್ಡು ಯಾವಾಗಲೂ ಕೊಡ್ತೀಯಾ, ನಂದು ಫೀಸ್ ಯಾವಾಗಲೂ ಕೊಡ್ತೀಯಾ, ನಿನ್ನ ಮೇಲೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ. ನನಗೆ ಇದೆಲ್ಲದೂ ಕೂಡ ಬೇಸತ್ತೋಗ್ಬಿಟ್ಟಿತ್ತು ನನಗೆ ಅದಾದ್ಮೇಲಿಂದ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಾನು ಗೂಗಲಲ್ಲಿ ಹೋದೆ. ಸೊ PSI ನಂಬರ್ಗಳಿರ್ತವೆ ಗೂಗಲಲ್ಲಿ, ಎಲ್ಲ ಸ್ಟೇಷನ್ದು PSI ನಂಬರ್ಗಳು ನಿಮಗೆ ಸಿಗ್ತವೆ. ಸೊ ನಾನು PSI ನಂಬರ್ ಲಿಸ್ಟ್ ಅಂತ ಹೊಡೆದೆ, ನೆಲಮಂಗಲ PSI ಅವ್ರಿಗೆ ಫೋನ್ ಮಾಡಿದೆ. ಸೊ ಅವರೊಬ್ಬರು ಲೇಡಿ, ಅವ್ರ ಹೆಸರು ನಂಗೆ ಮರ್ತೋಗ್ಬಿಟ್ಟಿದೆ, ಇವಾಗಲೂ ಕೂಡ ಅವರೇ ಇದ್ದಾರೆ ಏನು ಅಂತ ಗೊತ್ತಿಲ್ಲ, ಆಲ್ರೆಡಿ 3 ವರ್ಷ ಆಯಿತು. ಸೊ ಹಾಗಾಗಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಎಲ್ಲ ನೀಟಾಗಿ ಆಗ್ತಿದೆ ಅಂತ ಹೇಳಿದೆ. ಸೊ ಅವರು ಲೈವಲ್ಲಿ ಪೊಲೀಸ್, ಅಂದರೆ ನನ್ನ ಲೈವಲ್ಲೇ ಅವ್ರನ್ನ ಕರೆಸಿ, ಅಂದರೆ ನನಗೆ ಯಾವ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ PC ಏನಿದ್ರಲ್ಲ, ಸೊ ಅವರು ಬಂದು ನನಗೆ ತೊಂದರೆ ಕೊಡ್ತಿದ್ರಲ್ಲ, ಅವ್ರನ್ನ ಲೈವಲ್ಲೇ ಸ್ಟೇಷನ್ಗೆ ಕರೆಸಿ ನನ್ನ ಮುಂದೆನೇ ಬೈದರು ಬಾಯಿಗೆ ಬಂದಂಗೆ. ಇನ್ನೊಂದ್ಸಲ ನೀವೇನಾದರೂ ಅವ್ನಿಗೆ ಫೋನ್ ಮಾಡಿದ್ರೆ ನಿಮ್ಮ ಕೆಲಸನ ನಾನು ಕಿತ್ತಾಕ್ಬೇಕಾಗತ್ತೆ ನಿಮ್ಮ ಕೆಲಸದಿಂದ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಬೈದರು. ಅವತ್ತಿಂದ ನನಗೆ ಯಾವುದೇ ಥರ ಕಾಲ್ ಬಂದಿಲ್ಲ. ಸೊ ಇದರಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ ಪೊಲೀಸ್ನವರು, ಅಂದರೆ ಎಲ್ಲರೂ ನಾನು ಒಂದೇ ಅಂತ ಹೇಳಲ್ಲ, ಬಿಕಾಸ್ ಎಲ್ಲದನ್ನೂ ಕೂಡ ಒಂದೇ ತಕ್ಕಡಿಲಿ ಹಾಕ್ಬಿಟ್ಟು ತೂಗೋಕ್ಕಾಗಲ್ಲ. ಸೊ ಕೆಲವೊಂದಷ್ಟು ಜನ ಪೊಲೀಸರಿದ್ದಾರೆ, ಸೊ ಅವರಿಗೆ ದುಡ್ಡಿನ ಆಸೆ ಯಾವ ರೇಂಜಲ್ಲಿ ಇರುತ್ತೆ ಅಂದರೆ ಗುರು, ನಮ್ಮಮ್ಮ ಆಗಿರ್ಬೋದು, ನಾನಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದೇ 1 ಲಕ್ಷ ರೂಪಾಯಿಂದ ಎಷ್ಟು ಸಫರ್ ಮಾಡಿದ್ದೀವಿ ಅಂದರೆ ಲಿಟ್ರಲಿ ಯಪ್ಪ, ಅದನ್ನು ನಾನು ಹೇಳ್ಕೊಳ್ಳೋಕ್ಕೂ ಅಸಹ್ಯ ಆಗುತ್ತೆ ನನಗೆ. ಆ ರೇಂಜಲ್ಲಿ ಸಫರ್ ಮಾಡಿಬಿಟ್ಟಿದ್ದೀನಿ. ಇದೆಲ್ಲದೂ ಕೂಡ ಒಂದು 3-4 ತಿಂಗಳು ನಡೆದಿರ್ಬೋದು ನನ್ನ ಜೀವನದಲ್ಲಿ. ಸೊ ಅದಾದ್ಮೇಲಿಂದ ಯಾವುದೇ ಥರ ಪೊಲೀಸ್ದು ಏನೂ ನನ್ನ ಜೀವನಕ್ಕೆ ಬಂದಿಲ್ಲ. ಬಟ್ ಆ ಟೈಮಲ್ಲಿ ಈ ವಿಷಯನ, ಈ ಒಂದು ಖುಷಿ ಅವರ ವಿಚಾರದಲ್ಲಿ ನಾನು ಯಾಕಪ್ಪ ತೆಕ್ಕೊಂಡೆ ಅಂದರೆ, ಅವತ್ತೇನಾದರೂ ಒಂದೇ ಒಂದು ಕಂಪ್ಲೇಂಟನ್ನು ಖುಷಿ ವಿಚಾರದಲ್ಲಿ ತೊಗೊಬಿಟ್ಟು ಅವತ್ತು ಪೊಲೀಸ್ನವರು ಅವತ್ತು ನೈಟೇನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರೆ, ಆ ಹುಡುಗಿ ಪ್ರಾಣ ಉಳಿದಿರೋದು ಒಂದು, ಆ ಹುಡುಗಿ ಪ್ರಾಣನ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಅಂದ್ರೂ ಆ
ಮಕ್ಕಳು ಯಾವ ಈ ಒಂದು ಇನ್ಸಿಡೆಂಟ್ನಲ್ಲಿ ಇದ್ರಲ್ಲ ಅಷ್ಟು ಜನ ಕೂಡ ಸಿಕ್ಕಿರೋರು ಅವತ್ತು ಸ್ಪಾಟಲ್ಲಿ. ಬಿಕಾಸ್ ಆ ಹುಡುಗಿ ದೇಹವನ್ನು ತಂದು ಬಿಸಾಕಿತ್ತು 4 ರಿಂದ 5 ಗಂಟೆಗೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹೇಳ್ತಾರೆ ಈ ಹುಡುಗಿ ಮೇಲೆ ರೇಪ್ ಆಗಿರುವಂಥದ್ದು ಕಂಡು ಬರ್ತಿದೆ ಅಷ್ಟೇ, ಇನ್ನೂ ರೇಪ್ ಆಗಿರೋದು ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ. ಒಂದು ದುಡ್ಡಿನ ವಿಚಾರ ಅಂತ ಬಂದಾಗ, ನಿಮ್ಗೆ ಒಂದಷ್ಟು ಲಂಚ ಸಿಗತ್ತೆ ಅಂತ ಬಂದಾಗ, ಚಿಲ್ಲರೆ ಕಾಸು ದುಡ್ಡು ಸಿಗತ್ತೆ ಅಂತ ಬಂದಾಗ ಅವ್ನು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ 1-2 ನಿಮಿಷಕ್ಕೆ ನನಗೆ ಫೋನ್ ಬಂತು. ಇದೆಲ್ಲದು ಕೂಡ ಆಯಿತು. ಅವನೇನಾದರೂ ಮಧ್ಯರಾತ್ರಿ ಹೋಗಿದ್ರು ಕೂಡ ಇಮಿಡಿಯೇಟಾಗಿ ನನಗೆ ಫೋನ್ ಬಂದಿರೋದು ಅವತ್ತು. ಸೊ ಮಧ್ಯರಾತ್ರಿ ಅನ್ನೋದನ್ನು ನೋಡಲ್ಲ, ಬೆಳಗ್ಗೆ ಅನ್ನೋದನ್ನು ನೋಡಲ್ಲ, ಮಧ್ಯಾಹ್ನ ಅನ್ನೋದನ್ನು ನೋಡಲ್ಲ, ನಾವು ಕೆಲಸದಲ್ಲಿ ಇರ್ತೀವಿ ಅನ್ನೋದು ನೋಡಲ್ಲ, ನಾವು ಎಲ್ಲಿರ್ತೀವಿ, ಯಾವ ಸಿಚುವೇಶನಲ್ಲಿ ಇರ್ತೀವಿ ಅನ್ನೋದು ನೋಡಲ್ಲ. ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಡ್ಬೇಕು, ಅವ್ರಿಗೆ ದುಡ್ಡು ಕೊಟ್ಬಿಡ್ಬೇಕು ಪೊಲೀಸ್ನವರಿಗೆ. ಅದೇ ವಿಚಾರನ, ಅದೇ ಕ್ವಿಕ್ನೆಸ್ನ ನೀವೇನಾದರೂ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಿದ್ರೆ, ಅಥವಾ ಅವರು ಕಂಪ್ಲೇಂಟ್ ಕೊಟ್ಟಾಗ ತೋರಿಸಿದ್ರೆ ಇವತ್ತೊಂದು ಹೆಣ್ಮಗು ಜೀವ ಉಳಿದಿರೋದಲ್ಲ, ಅಥವಾ ಆ ಒಂದು ಆರೋಪಿಗಳು ಸಿಕ್ಕಿರೋರಲ್ಲ. ಸೊ ಅಲ್ವಾ? ಸೊ ನಮ್ಮ ಒಂದು ವ್ಯವಸ್ಥೆ ಯಾವ ರೇಂಜಲ್ಲಿ ಅದ್ಗೇಟ್ ಹೋಗ್ಬಿಟ್ಟೈತೆ, ಯಾವ ರೇಂಜಲ್ಲಿ ಕುಲ್ಗೇಟ್ ಹೋಗ್ಬಿಟ್ಟೈತೆ ಅನ್ನೋದನ್ನ ಈ ಒಂದು ವಿಚಾರದಲ್ಲಿ ನೋಡ್ಕೋಬಹುದು. ಗುರು, ಲಂಚ 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 ಸಾಯ್ತಿದ್ದೀರಾ, ಲಂಚ 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 ಅಂತ ಹೇಳ್ಬಿಟ್ಟು. ಈ ಒಂದು ಲಂಚದ ದುರಾಸೆಯಿಂದ ಎಷ್ಟೋ ಜೀವಗಳು ಹೋಗ್ತಿದ್ದಾವೆ, ಎಷ್ಟೋ ಮಾನಗಳು ಹೋಗ್ತಿದ್ದಾವೆ. ಸೊ ಇದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಿರೋರು ನಿಮ್ಮ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ನಮ್ಮ ಜೊತೆ ಆದಂಥ ಇನ್ಸಿಡೆಂಟ್ ಬೇರೆಯವ್ರ ಜೊತೆ ಆಗಬಾರ್ದು. ಯಾವುದೇ ಒಂದು ವಿಚಾರದಲ್ಲಿ ಎದುರಿಸ್ತಿದ್ದಾರೆ ಪೊಲೀಸ್ನವರು ಅಂದರೂ ಕೂಡ ದಯವಿಟ್ಟು ಆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ನವ್ರ ಮೇಲೇ ಕಂಪ್ಲೇಂಟ್ ಮಾಡುವಂಥ ಎಲ್ಲ ರೈಟ್ಸ್ ನಿಮಗಿದೆ. ಸೊ ಯಾರು ಕೂಡ ನಿಮಗೆ ಬಂದ್ಬಿಟ್ಟು ಟಾರ್ಚರ್ ಮಾಡುವಂಥ ಯಾವುದೇ ರೈಟ್ಸ್ ಇಲ್ಲ. ಸೊ ನಿಮಗೆ ನೀವೇನೋ ತಪ್ಪು ಮಾಡಿದ್ದೀರ ಅಂದರೆ ಪ್ರಾಪರ್ ಇನ್ವೆಸ್ಟಿಗೇಷನ್ ನಡೀಬೇಕು, ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಹಂಗಂತ ಆಚೆ ಎಲ್ಲೋ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡೋದಲ್ಲ. ಸೊ ಆಚೆ ಎಲ್ಲೋ ಹಿಡ್ಕೊಂಡು ಹೊಡೆಯೋದಲ್ಲ. ಸೊ ದುಡ್ಡನ್ನು ಕೇಳೋದಲ್ಲ. ಇದು ಯಾವುದು ಕೂಡ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಪೊಲೀಸ್ನವ್ರು ಇದೆಲ್ಲ ಮಾಡ್ಬೋದು ಅಂತ. ಸೊ ಹಾಗಾಗಿ ಆ ಒಂದು PSI ನಂಬರ್ಗಳು ಅಥವಾ ಒಂದು ಪೊಲೀಸ್ನ ಯಾರೋ ಒಬ್ರು, ಸೊ ದೊಡ್ಡವ್ರದ್ದು ನಂಬರ್ಗಳೆಲ್ಲ ಅದು ಕೂಡ ನಿಮ್ಗೆ ಸಿಗುತ್ತೆ. ಸೊ ಹೋಗಿ ಅವ್ರಿಗೆ ಫೋನ್ ಮಾಡಿ, ಸೊ ಈ ಒಂದು ಏನು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದನ್ನು ನೀವೇ ಸಾಲ್ವ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಇದರಿಂದ ತುಂಬಾ ಎಕ್ಸ್ಟ್ರಾ ಪ್ರಾಬ್ಲಮ್ಗಳು ಕೂಡ ಕ್ರಿಯೇಟ್ ಆಗುತ್ತೆ. ಜೀವನ ಇವಾಗಲೇ ಹೊಡೆಸ್ಕೊಂಡು ಹೋಗ್ಬಿಟ್ಟಿರ್ತೈತೆ. ಸೊ ಅದರಲ್ಲಿ ಪೊಲೀಸ್ನವ್ರು ಬಂದ್ಬಿಟ್ಟು ಎಕ್ಸ್ಟ್ರಾ ಹೊಡಿತಿರ್ತಾರೆ. ಸೊ ಅದರಲ್ಲಿ ಸಾಲ ಕೊಟ್ಟಿರೋರು ಪೊಲೀಸ್ನವ್ರು ಎಲ್ಲ ಸೇರ್ಕೊಂಡು ಹಾಕೊಂಡು ಗುಮ್ತಾ ಇರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಖುಷಿಗೆ ಆದಷ್ಟು ಬೇಗ ನ್ಯಾಯ ಸಿಗುತ್ತೆ. ಸೊ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾನೆ ಇರ್ತಾರೆ ಅವರು. ಯಾವಾಗ ನ್ಯಾಯ ಸಿಗುತ್ತೆ ದೇವರನ್ನೇ ಸೀರಿಯಸ್ಲಿ ಗೊತ್ತಿಲ್ಲ ನನಗೆ. ಆದಷ್ಟು ಬೇಗ ಖುಷಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಇನ್ನು ಮುಂದೆ ರೆಗ್ಯುಲರ್ ವೀಡಿಯೋಸ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಬೇರೆ ಬೇರೆ ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು ಶೇರ್ ಮಾಡಿ. ಈ ಥರ ಒಂದು ಇನ್ಸಿಡೆಂಟ್ ಯಾರ ಜೀವನದಲ್ಲಿ ನಡೀತಾ ಇದೆ, ಸೊ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಅಥವಾ ನಡೆಯೋಕ್ಕಿದೆ ಅಥವಾ ತಿಳ್ಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋ.